ಮಾತೃಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ ಜಿಲ್ಲಾ ನಗರ ಕೇಂದ್ರದಿಂದ ಕೇವಲ 10 ಕಿಲೋಮೀಟರ್ ಅಂತರದಲ್ಲಿರುವ ಕಮಠಾಣ ಗ್ರಾಮ, ಅಲ್ಲಿ ಶರಭಾವತಾರಿ ವೀರಭದ್ರೇಶ್ವರ ದೇವರ ಜಾತ್ರಾ ಮಹೋತ್ಸವ ನಡೆಯಿತು. ಈ 16ನೇ ಜಾತ್ರಾ ಮಹೋತ್ಸವ ಅಧ್ಯಕ್ಷ ಕುಶಾಲ್ ಯಾಬಾ ಕಮಠಾಣ ಅವರ ನೇತೃತ್ವದಲ್ಲಿ ನಡೆಯಿತು. ಪರಮಪೂಜ್ಯ ಡಾಕ್ಟರ್ ರಾಜಶೇಖರ್ ಗೋಟಾ ಅವರ ದಿವ್ಯಸ್ಥಾನದಲ್ಲಿ ನಡೆಯಿತು. ಶಿವರಾಜ್ ಪಾಟೀಲ್ ಐಸ್ಪೋರ್, ಸಂತೋಷ್ ಶಿವರಾಜ್ ಪಾಟೀಲ್ ಐಸ್ಪೋರ್ ಅವರು ಅನ್ನ ದಾಸೋಹಿಗಳಾಗಿದ್ದು, ಅವರಿಂದ ಕೇಳೋಣ ಬನ್ನಿ ಈ ವ್ಯವಸ್ಥೆ ಬಗ್ಗೆ ಮತ್ತು ಜಾತ್ರಾ ಮಹೋತ್ಸವ ಕುರಿತು ಏನಂತಾರೆ. ಶ್ರೀ ವೀರಭದ್ರೇಶ್ವರ ಕಮಠಾಣ ಶರಭಾವತಾರ ವೀರಭದ್ರೇಶ್ವರ ಜಾತ್ರಾ ವಿಜೃಂಭಣೆಯಿಂದ ನಡೆಯುತ್ತದೆ. ಹಾಗೂ ನಮ್ಮ ಕಮಠಾಣ ವೀರಭದ್ರೇಶ್ವರ ಅಧ್ಯಕ್ಷರಾಗಿರುವಂಥ ಕುಶಾಲರಾವ್ ಯಾಬಾ ಅವರ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ವೀರಭದ್ರೇಶ್ವರ ಜಾತ್ರಾ ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬರ್ತಾ ಇದ್ದೆವು. ಸಕಲ ಭಕ್ತಾದಿಗಳ ಒಂದು ಕಷ್ಟವನ್ನು ನಿವಾರಣೆ ಮಾಡಿ ಇವತ್ತು ವೀರಭದ್ರನ ಒಂದು ಕೃಪೆಗೆ ಪಾತ್ರರಾಗಿ ಎಲ್ಲ ಸಕಲ ಭಕ್ತಾದಿಗಳು ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಸುಮಾರು ಬಹಳಷ್ಟು ಇಡೀ ನಾಡಿನಾದ್ಯಂತ ಭಕ್ತರು ಇಲ್ಲಿ ಬಂದು ಒಂದು ವೀರಭದ್ರನ ಕೃಪೆಗೆ ಪಾತ್ರರಾಗ್ತಾರೆ. ಇಲ್ಲಿನ ಪವಾಡ ಬಹಳಷ್ಟು ಇದ್ದಾವೆ. ಇವತ್ತು ರಥೋತ್ಸವ ಮಾಡಿದಾಗೂ ಕೂಡ ಸುಮಾರು 10 ವರ್ಷ ಕೆಳಗೆ ಭಾಳ ಒಂದು ದೊಡ್ಡ ಪವಾಡ ನಡೆದು ಹೋಗಿದೆ. ಇಲ್ಲಿ ಆ ಒಂದು ಗಾಲಿಗಳು ಏನದ ಅವತ್ತು ಹಿಂಗೊಂಥರ ಬ್ಲಾಸ್ಟ್ ಆದಂಗೆ ಆಗಿ ಮರುದಿವಸ ಒಂದೇ ದಿನದಾಗ ನಮ್ಮ ಲೋಹಾರ್ ದಯಾನಂದ್ ಅಂಥೇಳಿ ಅವರು ಅದಕ್ಕೆ ಫಿಟ್ ಮಾಡಿ ಮತ್ತೆ ಒಂದೇ ದಿನದಾಗ ಸಂಕಲ್ಪ ಮಾಡಿ ರಥ ಎಳೆಯೋ ಕೆಲಸ ಆಗ್ಯದ. ಮತ್ತು ನಮ್ಮ ರಂಭಾಪುರಿ ಜಗದ್ಗುರುಗಳು, ಕಾಶಿ ಜಗದ್ಗುರುಗಳು, ಉಜ್ಜಯಿನಿ ಜಗದ್ಗುರುಗಳು ಬಂದು ವೀರನ ಜಾತ್ರೆಯಲ್ಲಿ ಕೊಂಡು ನಮ್ಮ ಜಾತ್ರೆ ರಥೋತ್ಸವ ಮತ್ತು ಪಕ್ಕಿ ಉತ್ಸವ ಇವರ ಈ 16ನೇ ಜಾತ್ರೆ ಉತ್ಸವದ ವಿಶೇಷ ಅಂದರೆ ವಿಲಾಸಿಯರನ್ನು ಕರೆಸಿ ರಾತ್ರಿ ಸುಮಾರು 8 ತಾಸು ಒಂದು ಪಲ್ಲಕ್ಕಿ ಉತ್ಸವ ನಡೀತು. ಕಮಠಾಣದ ಬೀದಿ ಮುಖಾಂತರ ವೀರಭದ್ರನ ಒಂದು ಪಲ್ಲಕ್ಕಿ ಉತ್ಸವ ಅತಿ ವಿಜೃಂಭಣೆ ನಡೀತು. ಎಲ್ಲ ಸಕಲ ಭಕ್ತಾದಿಗಳು ಬಂದು ಆ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರ ಒಂದು ಆಶೆ, ಅವರ ಒಂದು ಭಕ್ತಿಗೆ ಅವರು ವೀರಭದ್ರರು ಎಲ್ಲ ನೆರವೇರಿಸಲಿ ಅಂಥೇಳಿ ಮತ್ತೊಮ್ಮೆ ಆ ಭಕ್ತರ ಪರವಾಗಿ ನಾನು ವೀರಭದ್ರನಲ್ಲಿ ಪ್ರಾರ್ಥಿಸಿ. ಕೋವಿಡ್ದಲ್ಲಿ ಕೂಡ ಅನೇಕ ಇಲ್ಲಿ ವೀರಭದ್ರನ ಪವಾಡ ಇಲ್ಲಿ ಇರ್ತಕ್ಕಂಥ ಸದ್ಭಕ್ತರಿಗೆ ಒಬ್ಬರಿಗೂ ಒಂದು ಮುಳ್ಳು ಮುರಿದಿಲ್ಲ ಅಂಥ ಒಂದು ಶಕ್ತಿ ಇವತ್ತು ವೀರಭದ್ರನಲ್ಲದ. ಇಲ್ಲೇ ಉಳಿದಿರು ಬಹಳಷ್ಟು ಜನ, ಕಮ್ಸೆ ಕಮ್ ಒಂದು 200-400 ಮಂದಿಯರ ಇಲ್ಲೇ ಉಳಿದು ವೀರಭದ್ರನ ಹತ್ರನೇ ನೀವೇ ಏನಾರ ಕಾಪಾಡ್ರಿ ಅಂಥೇಳಿ ಅವ್ರ ಹತ್ರನೇ ಉಳಿದ್ರು. ಅವರು ಧೈರ್ಯವಾಗಿ ಉಳಿದಿದ್ದಕ್ಕೆ ಅವ್ರಿಗೆ ಯಾವುದೇ ಮುಳ್ಳು ಮುರಿದಿಲ್ಲ. ನನಗೆ 2 ಸಲ ಕೊರೋನಾ ಬಂದಿತ್ತು, ಆದರೂ ಕೂಡ ನಾ ಹೈದರಾಬಾದ್ಗೆ ಹೋಗಿಲ್ಲ, ಬೊಂಬೈಗೆ ಹೋಗಿಲ್ಲ. ಇಲ್ಲೇ ಪ್ಯಾರಾಸಿಟಮಾಲ್ ಗೋಲಿಗಳು ತೊಗೊಂಡು ಇಲ್ಲೇ ಕಡಿಮೆ ಮಾಡಿಕೊಂಡು ವೀರಭದ್ರನ ಆಶೀರ್ವಾದದ ನಮಗೆ ಯಾವುದೂ ಧೈರ್ಯ ಬಿಡುಗೊಟ್ಟಿಲ್ಲ. ವೀರಭದ್ರನ ಸೇವೆ ಸದಾ ಜೀವನ ಪರ್ಯಂತ ಮಾಡ್ತೇವೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಯಾಕಂದ್ರೆ ಇವತ್ತು ವೀರಭದ್ರನ ಶಕ್ತಿ ಹಿಂಗದ. ಒಂದು ಇಲ್ಲಿ ಶರಭಾವತಾರ ವೀರಭದ್ರರ ಹಿಂಗರ ಅಂದ್ರೆ ನರಸಿಂಹನ ಅವತಾರಕ್ಕೆ ಸಂಹಾರ ಮಾಡ್ಲಕ್ಕೆ ಬಂದಿರತಕ್ಕಂಥದ್ದು ಶರಭಾವತಾರ ವೀರಭದ್ರ. ಆ ಒಂದು ನರಸಿಂಹನ ಅವತಾರದಾಗ ಅವು ದೈತ್ಯ ಶಕ್ತಿ ತುಂಬಿರ್ತದೆ. ಅದಕ್ಕೆ ಹೋಗಲಾಡಿಸ್ಲಿಕ್ಕೆ ಶಿವಂದು ಒಂದು ಶಕ್ತಿಲಿಂದ ವೀರಭದ್ರ ಹುಟ್ಟಿ ಬಂದು ಸಂಹಾರ ಮಾಡಿ ಇವತ್ತು ನಮ್ಮ ಮನುಕುಲಕ್ಕೆ ಉದ್ಧಾರ ಮಾಡಿರ್ತಕ್ಕಂಥದ್ದು ವೀರಭದ್ರನ ಶಕ್ತಿ ಅದ. ನನ್ನ ಹೆಸರು ಕುಶಾಲರಾವ್ ಯಾಬಾ, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ, ಅದೇ ರೀತಿ ದೇವಸ್ಥಾನ ಕಮಿಟಿ ಅಧ್ಯಕ್ಷ ಪ್ರೆಸೆಂಟ್. ಶರಭಾವತಾರ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಕಮಠಾಣ ಗ್ರಾಮದಲ್ಲಿ ನಡೀತಾ ಇದೆ. ಕಮಠಾಣದ ಶರಭಾವತಾರ ವೀರಭದ್ರೇಶ್ವರ ಜಾತ್ರದ ಅಂಗವಾಗಿ ನಮ್ಮ ಪಾಟೀಲ್ ಪರಿವಾರದಿಂದ ಅನ್ನದಾಸೋಹ ಆಯೋಜನೆ ಮಾಡಿದ್ದೀವಿ. ಆದ ಕಾರಣ ಸಕಲ ಸದ್ಭಕ್ತರಲ್ಲಿ ವಿನಂತಿ ಏನಂದರೆ ತಾವೆಲ್ಲ ದಯವಿಟ್ಟು ಬಂದು ದೇವರ ಆಶೀರ್ವಾದ ಪಡೆದು ಪ್ರಸಾದ ಸ್ವೀಕರಿಸಬೇಕಂತ ವಿನಂತಿ. ಇವಾಗ ಈ ಒಂದು 16ನೇ ವೀರಭದ್ರೇಶ್ವರ ಜಾತ್ರಾ ನಿಮಿತ್ತ ಇವತ್ತು ಹೋದ ವರ್ಷ ಕೂಡ ಈ ವರ್ಷ 2 ವರ್ಷ ಸದಾ ಅವರು ಅನ್ನದಾಸೋಹ ಮಾಡಿ
ಸಾವಿರಾರು ಮನಗಳ ಒಂದು ಅನ್ನ ಸಂತರ್ಪಣ ಆ ಒಂದು ಮಹಾಪ್ರಸಾದ ಪುಣ್ಯ ಏನದ ಅಂದ್ರೆ ಇವತ್ತು ಪಾಟೀಲ್ ಪರಿವಾರಕ್ಕೆ ಸಿಗಲಿ. ಅದರಲ್ಲಿ ಶಿವರಾಜ್ ಗೌಡರು ನಾವು ಕಮ್ಸೆ ಕಮ್ ಒಂದು 35 ವರ್ಷದಿಂದ ಅವ್ರದ್ದು ನಮ್ಮದು ಫ್ಯಾಮಿಲಿ ಸಂಬಂಧ. ಇವತ್ತು ಭಗವಂತ ಅವ್ರಿಗೆ ಇಂಥ ಒಂದು ದೊಡ್ಡ ಮನಸ್ಸದ, ಭಾಳಷ್ಟು ಸೌಕರ್ಯ ಇದ್ದಿರ್ಬೇಕು ಬೇರೆಯವರೆಲ್ಲ, ಆದರೆ ಅವ್ರ ಮನಸ್ಸಿನ ಮುಖಾಬಲೆ ನಾ ಈ ಏರಿಯಾದಾಗ ನೋಡಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಭಕ್ತರ ದೈವ ಹವಮಲ್ಲಿನಾಥರು, ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರಾಧ್ಯಕ್ಷರು, ಭಾರತ ದೇಶದ ಭಕ್ತರ ದೈವ ಹವಮಲ್ಲಿನಾಥರು, ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರಾಧ್ಯಕ್ಷರು, ಭಾರತ ಮಾತೆಗೆ ನಿತ್ಯ ಪೂಜಿಸುವ ಸತ್ಯಯೋಗಿಯವರು, ಭಾರತ ಮಾತೆಗೆ ನಿತ್ಯ ಪೂಜಿಸುವ ಸತ್ಯಯೋಗಿಯವರು, ದೇಶದ ರಕ್ಷಣೆ ನನ್ನ ಹೊಣೆ ಎಂದು, ದೇಶದ ರಕ್ಷಣೆ ನನ್ನ ಹೊಣೆ ಎಂದು ದೇಶವ ಕಾಯುವರು ಹವಮಲ್ಲಿನಾಥರು, ಭಾರತ ದೇಶದ ಭಕ್ತರ ದೈವ ಹವಮಲ್ಲಿನಾಥರು, ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರಾಧ್ಯಕ್ಷರು, ದೇಶಾದ್ಯಂತ ಸಮಿತಿ ಕಾರ್ಯಾಲಯ ಆರಂಭ ಮಾಡಿದರು, ದೇಶ ಪ್ರೇಮದ ಸಂದೇಶಗಳನ್ನು ಅನುದಿನ ನೀಡಿದರು, ಯುವಜನ ಮನದಲ್ಲಿ ರಾಷ್ಟ್ರಭಕ್ತಿಯನ್ನು ಮೂಡಿಸುವಂತವರು, ಹುತಾತ್ಮರಾದ ದೇಶಭಕ್ತರಿಗೆ ನಿತ್ಯ ನೆನೆಸುವವರು, ದೇಶದ ಪರವಾಗಿ ಚಿಂತನೆ ಮಾಡುವ, ದೇಶದ ಪರವಾಗಿ ಚಿಂತನೆ ಮಾಡುವ ದೇಶ ಪ್ರೇಮಿ ಇವರು ಹವಮಲ್ಲಿನಾಥರು, ಭಾರತ ದೇಶದ ಭಕ್ತರ ದೈವ ಹವಮಲ್ಲಿನಾಥರು, ಭಾರತ ಮಾತಾ ಒಂದು ಸೆಕೆಂಡ್ ಇಂಪಾರ್ಟೆಂಟ್. ಶೈಲೇಂದ್ರ ಬೆಲ್ದಲೆ. ಹಾ ಸರ್, ಫಾಸ್ಟ್ ಪ್ರತಿಭಟನೆ ಬಗ್ಗೆ ಸಂಬಂಧ ಬೇಗ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಸುಮಾರು 888 ದಿನದಿಂದ ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಕಾರಂಜ ಸಂಸದರು ಹೋರಾಟಗಿದ್ದರು. ಯಾಕೆ ವೈಮಾನಿಕ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಅಂತ 1974-76 ಸುಮಾರು 24,000 ಎಕರೆ ಅಕ್ವಿಷನ್ ಆಗಿತ್ತು. 50,000 ಕುಟುಂಬ ಎಫೆಕ್ಟೆಡ್ ಇತ್ತು ಅಧ್ಯಕ್ಷರೇ. ಅವರು ಮೊನ್ನೆ ನಾವು ವಕಫ್ ಹೋರಾಟಕ್ಕೆ ಹೋದ, ನಾವು ರಾಜ್ಯಾಧ್ಯಕ್ಷರು ಮತ್ತು ಅಶ್ವಥ್ ನಾರಾಯಣ ಎಲ್ಲರೂ ಇದ್ರು ಅವತ್ತು. ಅವರು 15ನೇ ತಾರೀಕು ತನಕ ಸರ್ಕಾರ ಗಡುವು ಕೊಟ್ಟರು, ಇಲ್ಲ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೋತೀವಿ, ಇಲ್ಲ ವಿಷಯ ಸೇವಿಸ್ತೀವಿ ಅಂತ ಹೇಳಿದ್ರು. ನಿನ್ನೆ ಆ ಗಡುವು ಮುಗಿದ ತಕ್ಷಣ ಅಲ್ಲಿ ಇರುವ ಟೆಂಟ್ ನಲ್ಲಿ ಇರುವ ನಿರಾಶ್ರಿತರು, ಕಾರಂಜ ನಮ್ಮ ರೈತರು ನಿರಾಶ್ರಿತರು, ಅದರಲ್ಲಿ 4 ಜನ ವಿಷ ಸೇವನೆ ಮಾಡಿ ತೀವ್ರ ನಿವರ ಘಟಕದಲ್ಲಿ, ನಿಗಾ ಘಟಕದಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯದಲ್ಲಿ ಅವರು ಬಹಳ ತೊಂದರೆಯಲ್ಲಿದ್ದಾರೆ ಅಧ್ಯಕ್ಷರೇ. ಅದಕ್ಕೆ ಕಳೆದ ಬಾರಿ ಕೂಡ ಈಗ ನಾನು ಪ್ರಶ್ನೆ ಕೇಳಿದ್ದೆ, ಡಿ.ಕೆ. ಶಿವಕುಮಾರ್ ಅವರು ಸರ್ ಒಂದೇ ಮಾತು ಹೇಳ್ತೀನಿ ಸರ್, ಕಳೆದ ಬಾರಿ ಇದೇ ಅಧಿವೇಶನ ಕಾನ್ಫರೆನ್ಸ್ ಎಲ್ಲರೂ ಮೀಟಿಂಗ್ ಮಾಡಿದ್ರು. ಮಾನ್ಯ ಮುಖ್ಯಮಂತ್ರಿ ಜೊತೆ ಪರಿಹಾರ ಕೊಡುವುದಾಗಿ ಎಕರೆಗೆ 25,000 ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ರು. ದಯವಿಟ್ಟು ಬಹಳ ಸೀರಿಯಸ್ ಇದೆ. 50,000 ಜನ ಬೀದರ್ ಜಿಲ್ಲೆಯ ರೈತರು ಅದ್ರ ನೀರು ಕುಡಿತಾ ಇದ್ದಾರೆ, ನೀರು ಎಲ್ಲ ಕ್ಷೇತ್ರಕ್ಕೆ. ಸರ್ಕಾರ ಉತ್ತರ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಚರ್ಚೆಲ್ಲ ಕೂತ್ಕೊಳ್ಳಿ. ಝೀರೋ ಯಾರು ರೇಸ್ ಮಾಡಿದ ಅವರಿಗೆ ಮಾತಾಡಲಿಕ್ಕೆ ಪ್ರಸ್ತಾವನೆ ಮಾಡ್ಲಿಕ್ಕೆ ಮಾತ್ರ ವಿಚಾರ ನಾನು ಅದೇ ಇಲ್ಲಿ ಕೂತ್ಕೊಂಡು ಆಲೋಚನೆ ಮಾಡೋದಲ್ಲ. ಝೀರೋ ಅವ್ರು ಕೊಡುವ ಬರೆದು ಕೊಡ್ಬೇಕು, ಅದಕ್ಕೆ ಸ್ವಲ್ಪ ಕೂತ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಪತ್ರಿಕಾ ಒಂದು ಮಾಹಿತಿಯನ್ನು ಆಧರಿಸಿ ತಮ್ಮ ಗಮನ, ಸದನದ ಗಮನವನ್ನ, ಸರ್ಕಾರದ ಗಮನವನ್ನ ಸೆಳೆದಿದ್ದಾರೆ. ಅಲ್ಲಿ ಭೂಮಿ ಕಳ್ಕೊಂಡಿರುವವರ ಹೋರಾಟದ ಬಗ್ಗೆ ಮತ್ತು ಅವರಿಗೆ ಪರಿಹಾರದ ವಿಷಯದಲ್ಲಿ
ನ್ಯಾಯ ನೀಡಬೇಕು ಅಂತ ಮಾನ್ಯ ಸದಸ್ಯರು ಒತ್ತಾಯ ಮಾಡಿದ್ದಾರೆ. ಸಂಪೂರ್ಣ ವಿವರ ಪಡೆದುಕೊಂಡು ಉತ್ತರವನ್ನ ಕೊಡ್ತೇವೆ ಸರ್ಕಾರದ ವತಿಯಿಂದ. ಪತ್ರದ ಮೂಲಕ ಇಲ್ಲ ಸರ್, ಸಾಕಷ್ಟು ನಾನು 10 ವರ್ಷದ ನಾನು ಸರ್ ಅವರು ಸುಸೈಡ್ ಮಾಡ್ಕೊಳಕ್ಕೆ ಈಗ ಒಂದು ಪ್ರಕಟಣೆ ಸಚಿವರೇ ಅದು ಬಂದೇ ಹೇಳಿದಾರಲ್ಲ. ಈ ನೀರಾವರಿ ಸಚಿವರಿಗೆ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ರೈತರ ಪರಿಹಾರ ಕಂಡು ಹಿಡಿಬೇಕು, ಒಂದು ಮೀಟಿಂಗ್ ಮಾಡ್ಬೇಕಂತ ನನ್ನ ಅಧ್ಯಕ್ಷರೇ ನೀವು ಶಾಸಕರಾಗಿದ್ದೀರಿ, ಅವರು ವಿಷ ಸೇವಿಸ್ತಾನೆ, ನೀವು ಕಾಯಬಾರ್ದು. ನೀವು ಹೇಳಿ ಶಾಸಕರೆಲ್ಲರೂ ಕೂಡ ಸಂಬಂಧಪಟ್ಟ ಮಿನಿಸ್ಟರ್ ಕಚೇರಿಯಲ್ಲಿ ಕೂತ್ಕೊಂಡು ಆ ಕೆಲಸ ಆಗೋ ತನಕ ಅಲ್ಲೇ ಕೂತ್ಕೊಳ್ಳೋ ವ್ಯವಸ್ಥೆ ತಾವು ಮಾಡಿ ಯಶಸ್ವಿಯಾಗಿ. ರಾಜ್ಯಾಧ್ಯಕ್ಷರ ಜೊತೆ ಬದುಕಿನ ಬಗ್ಗೆ ಅಲ್ಲ ಒಂದ್ ಸೆಕೆಂಡ್, ಒಂದು ಪ್ರಕಟಣೆ ಈಗ ಅವರು ಇದು ಬಹಳ ಇಂಪಾರ್ಟೆಂಟ್ ವಿಚಾರ ಬಗ್ಗೆ ಈ ವಿಷಯ ಬಹಳ ಬೇರೆ ತಗೊಂಡು ಬನ್ನಿ, ಕಾರಂಜಿ ಕೂತ್ಕೊಳ್ಳಿ. ಸಶಸ್ತ್ರ ವಿಷ ಸೇವನೆ ಬಗ್ಗೆ ಹೇಳಿದ್ದಾರೆ. ಬಹಳ ಸೀರಿಯಸ್ ಆಯ್ತು. 50,000 ರೈತರ ಪ್ರಶ್ನೆ ಇದೆ ಅಧ್ಯಕ್ಷರೇ. ಅಲ್ಲ ಕೂಡಲೇ ಅಧಿಕಾರಿಗಳು ಕಳಿಸಿ ಏನಾಗಿದೆ, ಯಾಕೆ ಆಗಿದೆ, ಅವ್ರಿಗೇನು ಆಸ್ಪತ್ರೆ ಖರ್ಚಿರ್ಬೋದು ಅಥವಾ ಪರಿಹಾರ ಇರ್ಬೋದು, ಏನ್ ಕೊಡುವಂತದಕ್ಕೆ ತುರ್ತು ಮಾಡಬೇಕು. ಇಲ್ಲಾಂದ್ರೆ ಇದು ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಜವಾಬ್ದಾರಿ? ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ, ಅವ್ರ ಇದ್ದಾಗ ನೀವ್ ಯಾಕೆ ಹೇಳ್ತೀರಿ? ಆಯ್ತು, ದಯವಿಟ್ಟು ಇದೇ ಹೌಸ್ ನಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಹೋಗಿ ಹೋಗ್ತೀನಿ, ನಾನೇ ಖುದ್ದಾಗಿ ಹೋಗ್ತೀನಿ, ಮಾತಾಡ್ತೀನಿ. ಆಯ್ತು, ಮಾನ್ಯ ಸಭಾಧ್ಯಕ್ಷ ಅಲ್ಲಿ ಹೋಗ್ತೀವಿ, ವಿಸಿಟ್ ಮಾಡ್ತೀವಿ, ಅದು ಏನೂ ಹೇಳ್ತಾ ಇಲ್ಲ. ಸಚಿವರೇ ಈ ವಿಷಯ ಗಂಭೀರ ತಗೊಳ್ರಿ ತಾವು. ರೈತರ ಬಗ್ಗೆ ದಯವಿಟ್ಟು ಉಪ ಮುಖ್ಯಮಂತ್ರಿಗಳನ್ನ ಕರೆಸಿ ಸರ್. ಸಭಾಧ್ಯಕ್ಷರೇ ಬರ್ತಾರೆ ಇವತ್ತೀಗ. ಉಪಮುಖ್ಯಮಂತ್ರಿ ದಯವಿಟ್ಟು ಉತ್ತರ ಕೊಡಿಸ್ಬೇಕು ಮಾನ್ಯ ಅಧ್ಯಕ್ಷರೇ. ಬರ್ಲಿ, ಬಂದ ಉತ್ತರ ಕೊಡಿಸುವ. ಈಗ ಒಂದು ಪ್ರಕಟಣೆ, ಉಪಮುಖ್ಯಮಂತ್ರಿಗಳು ಬಂದಾಗ ಇದು ಚರ್ಚೆಗೆ ಅವಕಾಶ. ನೀವು ಮಾತಾಡ್ದೆ, ಇವರು ಮಾತಾಡ್ದೆ. ಆಯ್ತು, ಎಷ್ಟು ರಿಕ್ವೆಸ್ಟ್ ಮಾಡುದು ನೀವು, ಸಾಕು, ಒಮ್ಮೆ ಕೂತ್ಕೊಳ್ಳಿ. ಜನವರಿ 2025 ಮಾಹೆಯಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ವಾಣಿಜ್ಯ ಸಾವಯವ ಸಿರಿಧಾನ್ಯ ಮೇಳದ ಪೂರ್ವಭಾವಿಯಾಗಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ ವಂದನೆಗಳು.